ಏನು ಹೇಳೋದು ಗುರು, ನಾನು ಲಾಂಗ್ ವಿಡಿಯೋಸ್ ಹಾಕಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ 3 ವಾರದ ಮೇಲೆ ಆಗೋಯ್ತು. ರೀಸನ್ ಅಂದ್ಬಿಟ್ಟು ಇಷ್ಟೇ ಗುರು, ತುಂಬಾ ಹುಷಾರಿರಲಿಲ್ಲ. ಆಸ್ಪತ್ರೆ ಅಲ್ಲಿ ಇಲ್ಲಿ ಅಂತ ಅದ್ರ ಜೊತೆಗೆ ನಮ್ಮ ಅಜ್ಜಿ ಬೇರೆ ತಿರೋದ್ರು. ಸೊ ಇದೆಲ್ಲ ಪರ್ಸನಲ್ ರೀಸನ್ಗಳಿಂದ ನಾನು ಲಾಂಗ್ ವೀಡಿಯೋಸ್ನ ಹಾಕೋಕ್ಕಾಗಿರಲಿಲ್ಲ. ನಾನು ಕೇರಳ ಟ್ರಿಪ್ ಎಲ್ಲಿಗೆ ಎಂಡ್ ಮಾಡಿದ್ದೆ ಅಲ್ಲಿಂದನೇ ಮತ್ತೆ ವೀಡಿಯೋಸ್ ಲಾಂಗ್ ವೀಡಿಯೋಸ್ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ. ಸೊ ಕಂಟಿನ್ಯೂಷನ್ ಆಗಿರುತ್ತೆ ಕೇರಳ ಟ್ರಿಪ್ಪಿಂದು. ಇನ್ನೊಂದು 2-3 ವೀಡಿಯೋಸ್ ಇದೆ ಅದರದ್ದು. ಅದಾದಮೇಲೆ ಬೇರೆ ಬೇರೆ ವೀಡಿಯೋಸ್ ಬರ್ತಾ ಇರುತ್ತೆ, ನೋಡ್ತಾಯಿರಿ. ಲಾಂಗ್ ವೀಡಿಯೋಸ್ ಮಾತ್ರ ಆಗ್ತಿರಲಿಲ್ಲ, ಅದ್ರ ಜೊತೆಗೆ ಶಾರ್ಟ್ ವೀಡಿಯೋಸ್ ಆಗ್ತಾಯಿದ್ದೆ, ಲಾಂಗ್ ವೀಡಿಯೋಸ್ ಮಾತ್ರ ಆಗ್ತಿರಲಿಲ್ಲ. ಸೊ ಯಾರಾದರೂ ಶಾರ್ಟ್ಸ್ ವೀಡಿಯೋಸ್ ನೋಡ್ತಾಯಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಇನ್ಮೇಲೆ ಶಾರ್ಟ್ಸ್ ವೀಡಿಯೋಸು ಬರುತ್ತೆ, ಲಾಂಗ್ ವೀಡಿಯೋಸು ಬರುತ್ತೆ. ಯಾರಾದರೂ ಹೊಸಬ್ರು ನೋಡ್ತಾಯಿದ್ರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನಿತ್ತು ಕೇರಳ ಟ್ರಿಪ್ಪಿನ ಕಂಟಿನ್ಯೂಷನ್ನು ಅದನ್ನು ಮುಂದುವರ್ಸೋಣ ಬನ್ನಿ. ಲೆಟ್ಸ್ ಗೋ. ಹೇ ಗಾಯ್ಸ್, ನಮಸ್ಕಾರ ಕರ್ನಾಟಕ. ಲಾಸ್ಟ್ ವೀಡಿಯೋದಲ್ಲಿ ನೋಡಿದರೆ ನೀವೆಲ್ಲ ನಾವು ಕೊಟ್ಟಿಯೂರು ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ವ್ಲಾಗ್ ಮಾಡಿದ್ದೆ. ಲಾಸ್ಟ್ ವೀಡಿಯೋದಲ್ಲಿ ದೇವಸ್ಥಾನ ನಮಗೆಲ್ಲ ತೋರಿಸಿದ್ದೆ. ಈಗ ಕೊಟ್ಟಿಯೂರಿಂದ ನಾವು ವಾಪಸ್ಸು ಮಡಿಕೇರಿ ರೂಟ್ ಹೋಗ್ತಾ ಇದ್ದೀವಿ. ರೀಸನ್ ಅಂದ್ಬಿಟ್ಟು ಕಣ್ಣೂರು ಕಡೆ ಎಲ್ಲ ಹೋದರೆ ಓವರ್ ಹೈಪ್ ಗುರು, ಏನಂಥದ್ದು ಏನು ನೋಡೋವಂಥದ್ದು ಏನಿಲ್ಲ. ಬೀಚಸ್ಸು ಆಗಿಬಿಟ್ರೆ ಓವರ್ ಕ್ರೌಡ್ ಇರುತ್ತೆ. ನಾವು ಅದಕ್ಕೆ ಡಿಸೈಡ್ ಮಾಡಿದ್ವಿ ಮಡಿಕೇರಿ ಹತ್ರ ಒಂದು 4-4 ಪ್ಲೇಸ್ ನೋಡ್ಕೊಂಡು ಹೋಗೋಣ ಅಂತ. ಈಗ ನಮ್ಮ ಪಯಣ ಇಲ್ಲಿಂದ ಮಡಿಕೇರಿ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದ್ಬಿಟ್ಟು 2:30 ಹತ್ರ ಆಗೋಯ್ತು. ಸೊ ವೆಲ್ಕಮ್ ಬ್ಯಾಕ್. ಇನ್ನೊಂದು ಹೊಸ ವೀಡಿಯೋಗೆ ನಿಮಗೆಲ್ಲ ಸುಸ್ವಾಗತ. ಬನ್ನಿ. ಮಳೆ ಬರೋ ಹಾಗಿದೆ. ಇಷ್ಟೊತ್ತವರೆಗೂ ಮಳೆ ಇರಲಿಲ್ಲ, ಈಗ ಮಳೆ ಬರೋಂಗಿದೆ. ಮಳೆ ಬಂದು ಹೋಗಿದೆ. ಸೊ ಅದಕ್ಕೋಸ್ಕರ ನಾವು ರೈನ್ ಜಾಕೆಟ್ ಹಾಕೊಂಡು ರೆಡಿಯಾಗಿದ್ದೀವಿ. ನನ್ನ ತಮ್ಮ ರೆಡಿ ಆಗ್ತಾವನೆ. ಆ್ಯಸ್ ಯೂಶ್ವಲ್ ರೂಮ್ ಈ ರೀತಿ ಇದೆ ಗುರು, ಸಿಂಪಲ್ ಆಗಿತ್ತು. ಈ ರೂಮ್ಗೆ 2,000 ಒಂದು ದಿನಕ್ಕೆ, ಅಂದರೆ 12 ಅವರ್ಸು 14 ಅವರ್ಸ್ಗೆ. ಬನ್ನಿ ಈಗ ಇಲ್ಲಿಂದ ರೈಟ್ ಹೇಳುವ. ಹಬ್ಬ ಆಲ್ ರೈಟ್ ಗಾಯ್ಸ್, ನೋಡಿ ಮಳೆಯಲ್ಲಿ ಫುಲ್ಲು ಮಾನ್ಸೂನ್ ರೈಡು ಅನ್ಕೊಬಿಡಿ. ಸೊ ನೆನ್ನೆನೂ ಅರ್ಧ ದಾರಿಗೆ ಮಾನ್ಸೂನ್ ರೈಡ್ ಆಯಿತು. ಇವತ್ತು ಇಲ್ಲಿಂದ ಮಡಿಕೇರಿವರೆಗೂ ಫುಲ್ಲು ಮಾನ್ಸೂನ್ ರೈಡು. ಚಿಂದಿ ಜೀನ್ಸು ಯಮಹ ಬೈಕು ಇಲ್ಲ ಇತ್ತು ನೋಡಿ, ಯಮಹ ಬೈಕು. ಲೆಟ್ಸ್ ಗೋ. 2 ಗಾಡಿಗೂ ಕಟ್ಕೊಂಡಿದ್ದೀವಿ, ಏನು ಲಗೇಜ್ ಕಟ್ಕೊಂಡಿದ್ದೀವಿ. ಈಗ ಇಲ್ಲಿಂದ ನಮ್ಮ ಪಯಣ ಮಡಿಕೇರಿನೇ ಸಖತ್ತಾಗಿದೆ ಗುರು ನೋಡೋಕ್ಕೆ. ಎಂತೆಂಥ ಪ್ಲೇಸ್ಗಳವೆ ನಾನು ನೋಡ್ತಾ ನಾವು ಮಿಸ್ ಮಾಡ್ಕೊಂಡು ಅಂದ್ಬಿಟ್ಟು. ಬಟ್ ನೈಟ್ ಬಂದು ಡಿಸೈಡ್ ಮಾಡಿದ್ವಿ ಮಡಿಕೇರಿಗೆ ಹೋಗೋಣ ಅಂತ. ಸೊ ಲೆಟ್ಸ್ ಗೋ ಬನ್ನಿ ಹೋಗೋಣ ಇಲ್ಲಿಂದ. ಜೈ ಶ್ರೀರಾಮದತೆ ನಮಃ. ಅಸಲಿ ಮಾನ್ಸೂನ್ ರೈಡ್ಗೆ ನಿಮಗೆಲ್ಲ ಸುಸ್ವಾಗತ. ಬೈಕ್ ಸ್ಟಾರ್ಟ್ ಮಾಡುವ. ನಿನ್ನೆ ಪೆಟ್ರೋಲ್ ಇತ್ತು, ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ಅದನ್ನು ಬೇರೆ ಚೆಕ್ ಮಾಡಬೇಕು ಪೆಟ್ರೋಲ್ನ. ಇಂಥ ಹೋಟ್ಲುಗಳಲ್ಲಿ ಬಸಿತಾರೆ ಅನ್ನೋ ಒಂದು ಭಯ ಇರುತ್ತೆ ಗುರು. ಸೊ ಒಂದ್ಸತಿ ಚೆಕ್ ಮಾಡ್ಕೊಂಡ್ರೆ ಏನಾಗಲ್ಲ. ಇದರ ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸಿ ಚೆಕ್ ಮಾಡ್ಕೋತೀವಿ. ಓಕೆನಾ? ಲೆಟ್ಸ್ ಗೋ. ಯಾ ಒಳ್ಳೆ ರೈಡು. ಈಗ ನಾನು ಒಳಗಡೆಗೆ ರೈಡಿಂಗ್ ಜಾಕೆಟ್ ಹಾಕೊಂಡಿಲ್ಲ, ಬರೀ ರೈನ್ ಜಾಕೆಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ರೈನ್ ಜಾಕೆಟು ಅದ್ರ ಮೇಲೆ ಬ್ಯಾಗು ಸಖತ್ ಹಿಂಸೆ ಆಗ್ಬಿಡುತ್ತೆ. ಅದಕ್ಕೆ ಲಗೇಜ್ ಒಳಗೆ ಹಾಕ್ಬಿಟ್ಟಿದ್ದೀನಿ ರೈಡಿಂಗ್ ಜಾಕೆಟ. ಹೋಗೋಣ ಬನ್ನಿ. ಹೆಂಗಿದೆ ಮಳೆ, ಎಲ್ಲಿವರೆಗೂ ಸಿಗುತ್ತೆ, ಏನು ಎತ್ತ. ಅಬ್ಬಾ ಸಾಕಾದ ಫೀಲ್ ಕೊಡ್ತೈತೆ. ಬಟ್ ನೆನೀತಾ ಇಲ್ಲ, ಅದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ. ಬನ್ನಿ, ನಮ್ಮ ಥರ ಯಾರೋ ರೈಡರ್ಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬಂದಿದ್ದಾರೆ, ನೆನ್ಕೊಂಡು ಹೋಗ್ತಾ ಇದ್ದಾವೆ ಪಾಪ. ವಾ ಹೆವಿ ರೈನ್ ಬರ್ತೈತೆ ಗುರು, ಹೆವಿ ರೈನ್. ಇಲ್ಲೆಲ್ಲ ಹೆಂಗೆ ಗೊತ್ತಾ, ಕೇರಳದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಮನೆಗಳು ಹೆಂಗೆ ಕಟ್ಕೊಂಡವ್ರು ಗೊತ್ತಾ ಗುರು. ಅಯ್ಯೋ ಬೆಂಗಳೂರಿಗೆ ಬಂದು ಸಂಡೇ ಬಜಾರಲ್ಲಿ 50 ರೂಪಾಯಿ 100 ರೂಪಾಯಿ ಪ್ಯಾಂಟ್ ತಗೊಂಡು ಹಾಕೋದಾರ ಗುರು. ಇಲ್ಲಿ ನೋಡಿದ್ರು ಮನೆ ನೋಡು ಗುರು, ಮನೆ ಸಾಕಾತ, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಗುರು. ನೋಡಿ ಹೆಂಗೆ ನೈಟು ನೋಡ್ತಾ ಲೈಟಿಂಗ್ಸು ಹೆಂಗೆ ಕಾಣ್ತಿದ್ದು ಗೊತ್ತಾ. ಹಾ ಮನೆಗಳು ನೋಡೋಕ್ಕೆ ಖುಷಿ ಆಗುತ್ತೆ ಇಲ್ಲಿ. ಇರಟಿ ಮತ್ತು ಕಣ್ಣೂರು ಹತ್ತತ್ರ ಬಂದಾಗ, ಅಥವಾ ಕೇರಳದಲ್ಲೆಲ್ಲ ಹಿಂಗೆ ಗುರು, ಜಮೀನು ಜಾಸ್ತಿ ಇರೋಲ್ಲ, ಬಟ್ ಎಲ್ರದ್ದು ಮನೆ ಇರುತ್ತೆ ಗುರು. ಸ್ವಂತ ಮನೆ ಇರುತ್ತೆ. ಅದು ಡಿಸೈನಾಗಿ ಕಟ್ಸಿರ್ತಾರೆ, ಟೇಸ್ಟ್ಫುಲ್ಲಾಗಿ ಕಟ್ಸಿರ್ತಾರೆ. ನಮ್ಮ ಪುಣ್ಯಕ್ಕೆ ಏನು ಗೊತ್ತಾ, ದೇವಸ್ಥಾನ ದರ್ಶನ ಮಾಡ್ಕೊಬಂದು ತಿಂಡಿ ಮಾಡೋವರೆಗೂ ಒಂದು ಡ್ರಾಪ್ ಮಳೆ ಇರಲಿಲ್ಲ. ಬಟ್ ಯಾವಾಗ ರೆಡಿಯಾಗಿ ಕೂತ್ಕೊಂಡ್ವಿ ಜಾಕೆಟಲ್ಲಿ ಹಾಕ್ಕೊಂಡು, ಮಳೆ ಮೋಡ ಆಯಿತು, ಮಳೆ ಬರ್ತಾಯಿದೆ ನೋಡಿ. ಒಟ್ಟಲ್ಲಿ ನನಗೆ ಖುಷಿಯಾಗಿದ್ದು ದರ್ಶನ ಮಾಡ್ಬೇಕಾದ್ರೆ ಮಳೆ ಬರಲಿಲ್ವಲ್ಲ, ಅದಕ್ಕೆ ಖುಷಿ ಗುರು.
ಮಳೆ ಏನು ಬೀಳ್ತೈತೆ ಗೊತ್ತಾ, ಒಂಚೂರು ಗಾಳಿ ಇಲ್ಲ ಏನಿಲ್ಲ, ಏನು ದುಬು 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 ಜಲಪಾತದಲ್ಲಿ ಬೀಳ್ದಂಗೆ ಬೀಳ್ತೈತೆ ಗುರು. ಅದರಲ್ಲಿ ಬೇರೆ ಈ ಟ್ರಾಫಿಕ್ ಬೇರೆ, ಅಪ್ಪು ಬೇರೆ, ಗಾರ್ಡ್ ಸೆಕ್ಷನ್ ಬೇರೆ, ಸಿಕ್ಕಾಪಟ್ಟೆ ಕಷ್ಟ ಉಂಟು ಮಾರಾಯ. ಅದ್ರಲ್ಲಿ ಬೇರೆ ಸೈಡಲ್ಲಿ ಬೇರೆ ನೀರು ಬರ್ತೈತೆ, ಮಳೆ ನೀರು. ಅಯ್ಯೋ ಸ್ವಾಮಿ, ರೈಡರ್ ಆಗೋದು ಅಷ್ಟು ಕಷ್ಟ ಅನ್ಕೊಬಿಟ್ಟಿದ್ದಾರೆ, ಅಲ್ಲ ಎಷ್ಟು ಈಸಿ ಅನ್ಕೊಬಿಟ್ಟಿದ್ದಾರೆ ಗುರು. ನೋಡಿ ಗುರು, ಮಳೆ ಅನ್ನೋದು ಅಲ್ದಲೆ ನಿಮಗೆಲ್ಲ ಮೋಟೋ ವ್ಲಾಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ನಮ್ದು ಮೋಟೋ ವ್ಲಾಗ್ ಅಂತ. ಹಾಂ ಕೊಟ್ಟಿವಿ. ಪೆಟ್ರೋಲ್ ಖಾಲಿ ಆಗಿತ್ತು, ಸೊ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀನಿ. ಇನ್ನೂ ಇತ್ತು ಒಂದೆರಡು ಲೀಟ್ರ್, ಸಾಕು ಹಾಂ 2 ಲೀಟ್ರ್ ಇತ್ತು, ಅದಕ್ಕೋಸ್ಕರ ಹಾಕ್ಸ್ಕೊತಾ ಇದ್ದೀನಿ. 8 ಲೀಟ್ರ್ ಹಿಡ್ದೈತೆ, 8.5 ಲೀಟ್ರು. ಸೊ ಈಗ ಒಂಚೂರು ಆಯಿಲ್ ಹಾಕೊಬಿಟ್ರೆ ನಮ್ಮ ಕತೆ ಮುಗೀತು. ರಾಜ್ಯ ಎಷ್ಟಾದರೂ ಮಳೆ ಬಿಡ್ತಾಯಿಲ್ಲ ಗುರು. ಈ ರೀತಿ ಮಳೆ ಜೀವನದಲ್ಲಿ ನೋಡಿರಲಿಲ್ಲ ಅನ್ಕೊಬಿಡಿ. ಒಂದು ಪಿನ್ ಡ್ರಾಪು ಗಾಳಿ ಇಲ್ಲ, ಗಾಳಿ ಇಲ್ದಂಗೆ ಮಳೆ ಹೊಡಿತೈತೆ. ಕೇರಳ ಏನೋ ಫ್ಲಡ್ ಆಗ್ಬಿಡುತ್ತೆ ಅನ್ನೋ ರೀತಿ. ಅಯ್ಯೋ ಇಲ್ಲೆಲ್ಲ ನೀರು ನೋಡಿ ಹೆಂಗೆ ಹೋಯ್ತೈತೆ. ಅಪ್ಪ ಏನು ಭಯಾನಕ ಮಳೆ ಗುರು. ಅದರಲ್ಲಿ ಬೇರೆ ನನ್ನ ಶೂ ವಾಟರ್ ಪ್ರೂಫ್ ಇದ್ದಿದ್ದು, ಪ್ರೂಫ್ ಲೆಸ್ ಆಗೋಯ್ತು, ಹಂಗೆ ಮಳೆ ಹೊಡಿತೈತೆ. ಇನ್ನು ಎಷ್ಟು ತಾನೇ ವಾಟರ್ ಪ್ರೂಫ್ ಕೊಡೋಕ್ಕಾಗತ್ತೆ ಕಂಪ್ನಿಯವರು. ಅದ್ರ ಮೀರು ಹೋದ್ರೆ ಏನು ಮಾಡೋಕ್ಕಾಗತ್ತೆ ಹೇಳಿ ಗುರು. ಶೂ ಎಲ್ಲ ನೆಂದೋಗಿ ನೀರೆಲ್ಲ ನುಗ್ತಾಯಿತ್ತು. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡಲ್ಲ, ಅಲ್ಲಿ ನೀರು ತೆಗೆದು ಮತ್ತೆ ಶೂ ಹಾಕೊಂಬಂದಿದ್ದೀನಿ. ಮತ್ತೆ ನಿಲ್ಲಿಸ್ಬಿಟ್ಟು ಮತ್ತೆ ನೀರು ತೆಗಿಬೇಕು. ಸಿಕ್ಕಾಪಟ್ಟೆ ನೀರು ಬರ್ತೈತೆ. ಎಲ್ಲಿ ಏನಾಗುತ್ತೋ ಕೇರಳದಲ್ಲಿ ಗೊತ್ತಿಲ್ಲ. ಅಯ್ಯೋ ತೋಟ ಎಲ್ಲ ನೀರು. ಬಾಬಾ ಕೇರಳದಲ್ಲಿ ಏನಕ್ಕೆ ಅಷ್ಟೊಂದು ಫ್ಲಡ್ ಆಗುತ್ತೆ ಅಂದರೆ ಈಗ ಗೊತ್ತಾಯ್ತು ಬರೀ. ಹಿಂಗೆ ಮಳೆ ಹೋಗಿದ್ರೆ ಫ್ಲಡ್ ಆಗ್ತದೆ ಇರೋದು ಗುರು. ಅಯ್ಯೋ ಹೆಡ್ಲೈಟ್ ಬೇರೆ ಹಾಕೋನ್ ಶಿಷ್ಯ, ಕಣ್ಣೇ ಕಾಣ್ತಾ ಇಲ್ಲ ನನಗೆ. ವೈಸರ್ ಎತ್ತಿದ್ರೆ ಮುಗಿದ ಕತೆ, ಒಳಗೆ ಇದೆಲ್ಲ ನಿಂದೋಗ್ಬಿಡುತ್ತೆ. ವೈಸರ್ ತೆಗಿಯಂಗಿಲ್ಲ. ಇವ್ರು ಬೇರೆ ಅಯ್ಯೋ ಆಳ್ಸ್ಕೊಂಡ್ ಬೇರೆ ಹೋಯ್ತವ್ರೆ. ಅಯ್ಯೋ ಸ್ವಾಮಿ, ಮೋಟೋ ವ್ಲಾಗ್ ಮಾಡೋದು ಬೇಡ, ಈ ಮಾನ್ಸೂನ್ ರೈಡ್ ಮಾಡೋದು ಬೇಡ ನಂಗೆ ಆಗೋಯ್ತು ಕಣ್ರ. ನಾನು ಈ ಒಂದು ನನ್ನ ಒಪಿನಿಯನ್ನ ಜೆನ್ಯೂನಾಗಿ ಕೊಡ್ತಾ ಇರೋದು. ಆಲ್ಮೋಸ್ಟ್ ಆಲು ಮಳೆಯಲ್ಲೇ ಸುಮಾರು ಒಂದು 2 ದಿನದಿಂದ ಬೈಕ್ ಹೊಡಿತಾ ಇದ್ದೀನಿ. ಕೇರಳದಲ್ಲಿ ಇರಿಟಿ ಸೈಡ್ ಹತ್ರ ಇದ್ದೀವಿ. ರೋಡ್ ಮಾತ್ರ ಬೆಣ್ಣೆ ಗುರು, ಬೆಣ್ಣೆ ಮೇಲೆ ಯಾರು ಹೋಗ್ತೀವಲ್ಲ ಹಂಗೈತೆ ಗುರು. ಸಖತ್ತ ಮೇಂಟೈನ್ ಮಾಡೋ ರೋಡ್ಗಳೆಲ್ಲ, ಬಟ್ ಸಖತ್ ಸಣ್ಣ ರೋಡ್ ಗುರು, ಅದಕ್ಕೊಂದು ಮೈನಸ್ ಪಾಯಿಂಟು. ಬಟ್ ರೋಡ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗೈತೆ. ಎಂಥ ಮಳೆ ಬಂದರೂ, ಎಂಥ ಈ ಚಳಿ ಬಂದ್ರೂ, ಎಂಥ ಬಿಸಿಲು ಬಂದ್ರೂ, ಇಂಥ ಒಂದು ರೋಡ್ಗಳನ್ನ ಮೇಂಟೈನ್ ಮಾಡೋರೆ ಗೌರ್ಮೆಂಟವ್ರು ಹೋದರೆ ಅದಕ್ಕೊಂದು ಹ್ಯಾಂಡ್ಸ್ ಆಫ್ ಹೊಡಿಲೇಬೇಕು ಕೇರಳದವ್ರಿಗೆ ಗುರು. ಇನ್ನೊಂದೇನಪ್ಪ ಅಂತಂದರೆ, ಕೇರಳದಲ್ಲಿ ರೋಡು ಎಲ್ಲಿಂದ ಎಲ್ಲಿಗೆ ಗುರು, ಸಣ್ಣ ಹಳ್ಳಿಗೆ ಹೋದ್ರೂ ಅಥವಾ ಸಣ್ಣ ಸಿಟಿಗೆ ಹೋದ್ರೂ, ದೊಡ್ಡ ಸಿಟಿಗೆ ಹೋದ್ರೂ ಆಲ್ಮೋಸ್ಟ್ ಆಲ್ ಎಲ್ಲ ರೋಡು ಒಂದೇ ಕ್ವಾಲಿಟಿ, ಸೂಪರಾಗಿ ಮೇಂಟೈನ್ ಮಾಡೋರೆ. ಅಲ್ಟಿಮೇಟ್ ಆಗೈತೆ. ಕೇರಳದಲ್ಲಿ ರೈಡ್ ಮಾಡೋಕ್ಕೆ ಮಾತ್ರ ಮಜಾ ಕೊಡ್ತೈತೆ. ಎಲ್ಲಿಗೆ ಹಾರಾಯ್ತಾನು ಹಿಮಾಲಯದನು ನೋಡ್ರಪ್ಪ. ಕೇರಳದ ಇರಿಟಿ ಅಂದರೆ ಇದೆ, ನೋಡ್ತಾ ಇದ್ರಲ್ಲ, ಇದೆ ಇರಿಟಿ ಸಿಕ್ಕಾಪಟ್ಟೆ ಮಳೆ ಚೆಚ್ತಾ ಕೂತೈತೆ ಹಂಗೆ. ನೆನ್ನೆ ಬಂದ್ವಲ್ಲ, ಅದೇ ಘಾಟ್ ಸೆಕ್ಷನ್ಗೆ ಮತ್ತೆ ಬಂದಿದ್ದೀವಿ. ನಿನ್ನೆ ರಾತ್ರಿ ಬಂದಿದ್ದೆ, ಕ್ಲೀನಾಗಿ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಈಗ ಕ್ಲೀನಾಗಿ ಕಾಣ್ತಾಯಿದೆ ನೋಡಿ, ವಿಸಿಬಲ್ ಇದೆ. ಬಟ್ ಮಂಜು ಇಲ್ಲ, ಅಷ್ಟು ಆ ರೀತಿ ಒಂದು ಫೀಲ್ ಇಲ್ಲ. ನಾರ್ಮಲ್ ಆಗಿದೆ, ಮಳೆ ಬಂದು ನಿಂತು ಆಗಿದೆ, ನಾರ್ಮಲ್ ಆಗಿದೆ. ನೋಡೋಣ ಮೇಲೆ ಹೋಗ್ತಾ ಯಾವ ರೀತಿ ಫೀಲ್ ಕೊಡುತ್ತೆ ಅಂತ ನಿಮಗೂ ತೋರಿಸ್ತೀನಿ. ನಮಗೇನಾದ್ರು ಅದ್ಭುತವಾಗಿ ಫೀಲ್ ಆದರೆ ಅಥವಾ ನೋಡೋ ಪ್ಲೇಸ್ ಅಂದ್ರೆ ಇದ್ದರೆ ನಿಮಗೆ ನಿಲ್ಲಿಸೇ ತೋರಿಸ್ತೀನಿ, ಓಕೆನಾ? ಚೇಂಜ್ ಆಗೋಯ್ತು ನೋಡ್ರಪ್ಪ, ಫುಲ್ ಮಂಜು ಕವಿದ ವಾತಾವರಣ. ರೋಡ್ ಸೋಗಿಸ್ಕೊಂಡು ಹೋಗ್ತೈತೆ ಮಂಜು, ನೋಡೋಕ್ಕೆ ಖುಷಿ ಆಗೋದು ಗುರು. ಅದ್ಭುತವಾಗಿದೆ ವಾತಾವರಣ. ಸೂಪರ್ ಅನ್ಕೊಬಿಡಿ. ಹಸಿರು, ಅದ್ರ ಜೊತೆಗೆ ರೋಡು, ಕಪ್ಪು ಕಲರ್ ರೋಡು, ಅದ್ರ ಜೊತೆ ವೈಟ್ ಕಲರ್ ಮಂಜು. ವಾಟ್ ಎ ಕಾಂಬಿನೇಷನ್ ಡ್ಯೂಡ್, ವಾವ್. ಅದ್ರ ಜೊತೆಗೆ ನಮ್ಮ ಆರ್ ಎಕ್ಸ್ ಸೌಂಡು, 2 ಸ್ಟ್ರೋಕು, ಮಜವೋ ಮಜಾ. ಫ್ರೆಶ್ ಆಗಿ ಒಂದು ಲಾರಿ ಬಿದ್ದೋಗೈತೆ ಗುರು. ಸವಾಸ ಅಲ್ಲ ಗುರು, ಈ ಘಾಟ್ ಸೆಕ್ಷನ್ ಸವಾಸ. ಯಪ್ಪ ಯಾರಿಗೂ ಬೇಡ. ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ಭಯಂಕರ ಅನ್ಕೊಬಿಡಿ. ಈ ಯಾವುದೋ ಲಾರಿ ಬಿದ್ದೋಗ್ಬಿಡೈತೆ ರೀಸೆಂಟಾಗಿ, ಜಸ್ಟ್ ಅನ್ಕೊಬಿಡಿ.
ಅದು ಲೋಡ್ ಜೊತೆಗೆ ಮುಳುಗೋಗ್ಬಿಟ್ಟೈತೆ. ಲೋಡು ಬೇರೆ ಐತಿ ಹಿಂದ್ಗಡೆ, ಮರದ ಲೋಡು. ಡ್ರೈವರ್ಗಳ ಜೀವನ ಯಾವನಿಗೂ ಬೇಡ ಗುರು. ಏನಂತೀರ? ಅಶೋಕ್ ಲೇಲ್ಯಾಂಡ್ ಗಾಡಿ KL ಇರಬೇಕು, ಕರ್ನಾಟಕ ರಿಜಿಸ್ಟ್ರೇಷನ್ನು. ಅಲ್ಲ KL KL ರಿಜಿಸ್ಟ್ರೇಷನ್ನು. ಪಾಪ ಯಾರಿಗೂ ಏನೂ ಆಗಿರಲ್ಲ ಅನಿಸುತ್ತೆ. ಮತ್ತು ಆರ ನೋಡಿ ಸಾಯ್ತಾರ ನನ್ನ ಮಕ್ಳತ್ತೆ. ಆರೋಗ್ಬಿಡ್ತಾನೇನೋ ಬೇಕಪ್ಪ ನನ್ನ ಮಕ್ಕಳು. ಹೋರಪ್ಪ ನಿಮ್ಮ ಸಾಮಾನು. ನಾನು ಗಾಡಿಗಳು ನೋಡ್ತಾ ಇದ್ದೆ. ನೋಡ್ರಪ್ಪ ಲಾರಿ ಗುಂಟೋಗಿದೆ, ದಬಾಕೊಬಿಟ್ಟೈತೆ. ಸದ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲ ಅಂದ್ಕೊಂಡಿದ್ದೀನಿ. ಪಾಪ ಮರದ ಲಾರಿ ಗುರು, ಮರದ ಲೋಡು ಎಲ್ಲ ಮರದ ಲೋಡು. ನನಗೆ ಜೆನ್ಯೂನ್ ಆಗಿ ಒಂದು ಡೌಟ್ ಉಂಟು ಮಾರೆ. ಎಂತ ಅಂತ ಅಂದರೆ, ಈಗ ಹೋಗ್ತಾ ಇದ್ದೀವಲ್ಲ, ಈ ಕರುವು ಇರ್ತಾವಲ್ಲ, ಇದಕ್ಕೆ ಘಾಟ್ ಸೆಕ್ಷನ್ ಅಂತಾರೋ ಅಥವಾ ಘಾಟ್ ಸೆಕ್ಷನ್ ಅಂತಾರೋ ಗುರು? ನಾವು ಚಿಕ್ಕೂರಿಂದ ನಮಗೆ ತಿಳಿದಿರೋ ಪ್ರಕಾರ ಎಲ್ಲ ಘಾಟ್ ಸೆಕ್ಷನ್ ಅಂತ ಕರೀತಾರೆ. ನಾವು ಅದನ್ನೇ ಅಭ್ಯಾಸ ಆಗಿದ್ದೀವಿ. ಬಟ್ ಘಾಟ್ ಸೆಕ್ಷನ್ ಅಂದರೆ ಒಂದು ಸೆನ್ಸ್ ಬರುತ್ತೆ, ಅಂದರೆ ಕಾಮನ್ ಸೆನ್ಸ್ ಪ್ರಕಾರ, ಕಾಮನ್ ಸೆನ್ಸ್ ಪ್ರಕಾರ ಪ್ರಾಪರಾಗಿ ಘಾಟ್ ಸೆಕ್ಷನ್ ಅಂದರೆ ಒಂದು ಅರ್ಥ ಇದೆ. ಈ ಘಾಟ್ ಸೆಕ್ಷನ್ ಅಂದರೆ ಎಂಥ ಮಾರಾಯ? ಎಂಥ ಸಾವ ಘಾಟ್ ಸೆಕ್ಷನ್ನು? ಗಾಡೀಸ್ ಹೋಗಿ ವಾಟ್ ಈಸ್ ಸೆಕ್ಷನ್ ಬ್ರೋ? ಸೊ ಅದು ಇರಲಿ, ಘಾಟ್ ಸೆಕ್ಷನರ ಆಗಲಿ, ವಾತಾವರಣ ಎಂಥ ನೋಡ ಮಾರಾಯ, ಎಂಥ ಚೆಂದ ಉಂಟು ವಾತಾವರಣ. ಅದ್ಭುತವಾಗಿದೆ. ನೋಡಿ ಎಷ್ಟು ಚೆಂದ ಉಂಟು, ಅದ್ಭುತ. ವೀರಾಜಪೇಟೆಗೆ ಸ್ವಾಗತ ಸುಸ್ವಾಗತ. ಯಾವುದೋ ಸರ್ಕಲ್ಲು, ಆಪ್ತನೆಂದ ವರಂಡ ಅಪ್ಪಚ್ಚ ಕವಿ ಅವರ ಒಂದು ಸರ್ಕಲ್ ಇದ್ದೀನಿ. ಇಲ್ಲೇ ರೂಮ್ ಮಾಡಿ ಇವತ್ತು ಸ್ಟೇ ಆಗ್ತಾಯಿದ್ದೀವಿ ಗುರು. ನಾವಿಲ್ಲೇ ರೀಸನ್ ಬಂದ್ಬಿಟ್ಟು ಇಲ್ಲೇ ಒಂದು ಹತ್ರದಲ್ಲೇ ಒಂದು ಪ್ಲೇಸ್ ಇದೆ, ಅದನ್ನು ನೋಡ್ಕೊಂಡು ಬೆಳಗ್ಗೆ ಮಡಿಕೇರಿ ಹತ್ರ ಪಯಣ ಬಳಸ್ತೀವಿ. ಮಡಿಕೇರಿ ಹತ್ರ ಸುಮಾರು ಪ್ಲೇಸ್, ಒಂದು 3-4 ಪ್ಲೇಸ್ ನೋಡಿದ್ದೀವಿ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀವಿ. ಈಗ ರೂಮ್ ಮಾಡಿದ್ದೀವಿ, ರೂಮ್ ಹತ್ರ ಹೋಗಿ ನಿಮಗೆ ರೂಮ್ ಒಳಗೆ ಸಿಗ್ತೀನಿ ಮಾರಾಯ. ಓಕೆನಾ?